ಸೂಕ್ಷ್ಮ ರಹಸ್ಯಗಳಿದೆ ವಾಸ್ತುವಿನಲ್ಲಿ. ವಾಸ್ತುಶಾಸ್ತ್ರ ನಾವೀಗ ಇತ್ತೀಚೆಗೆ ಹಲಸೂರಿನ ಸೋಮೇಶ್ವರ ಟೆಂಪಲ್ನ ಅಧ್ಯಯನಕ್ಕೆ ಕೊಟ್ಟಿದ್ದಾರೆ ನಮಗೆ. ಆ ಅಧ್ಯಯನ ಮಾಡುವಾಗ ನಾವು ಬ್ರಹ್ಮಾಂಡವಾಗಿ ನೋಡ್ತಾ ಇದ್ವಿ ವಾಸ್ತುಶಾಸ್ತ್ರ ಎಲ್ಲಿಂದ ಬಂದಿದೆ. ಒಂದು ವಾಸ್ತುವನ್ನು ನಾವು ಕಲಿಬೇಕು ಅಂದರೆ ಮುಖ್ಯವಾಗಿ ನಾವು ಪಿರಮಿಡ್ಗಳನ್ನ ಅರ್ಥ ಮಾಡ್ಕೋಬೇಕು. ಈಜಿಪ್ಷಿಯನ್ ಪಿರಮಿಡ್ಗೆ ಹೋಗಬೇಕು. ಯಾಕೆ ಆ ರೀತಿ ಪಿರಮಿಡ್ನಲ್ಲಿ ಅಷ್ಟು ಶಕ್ತಿ ಇದೆ. ಎರಡನೇದು ದೇವಾಲಯಗಳ ಗೋಪುರಗಳನ್ನು ಯಾಕೆ ಹ್ಯಾಕ್ ಮಾಡಿದ್ರು. ಬೃಹದೇಶ್ವರ ದೇವಸ್ಥಾನ ನಮಗೆ ಅಡಿಪಾಯ ದೇವಾಲಯ ವಾಸ್ತುಗೆ. 1100 ವರ್ಷ ಆದರೂ ಇವತ್ತು ಹಾಗೆ ನಿಂತಿದೆ ಆ ದೇವಾಲಯ. ಯಾಕೆ? ಅದಕ್ಕೆ ಹಿಂದೆ ಹೋದ್ವಿ ನಾಸಾದವ್ರು ಏನು ಹೇಳಿದ್ರು ವಾಸ್ತು ಬಗ್ಗೆ ಅಂತೇಳಿ. ನಾಸಾದವರು ಒಂದು ರಿಪೋರ್ಟ್ ಮಾಡಿದ್ದಾರೆ. ಕೈಲಾಸ ಇದೆಯಲ್ಲ ದೇವಾಲಯ, ಕೈಲಾಸ, ಮೌಂಟ್ ಆಫ್ ಕೈಲಾಸ್, ಅಲ್ಲಿ ಓಂ ಅಂತಕ್ಕಂಥ ಒಂದು ಸೌಂಡು ಬರ್ತಾ ಇದೆ ಅಲ್ಲಿ ಇದರೊಳಗಡೆ, ಆ ಗೋಪುರದ ಒಳಗಡೆ. ಆ ಓಂ ಸೌಂಡನ್ನು ರೆಕಾರ್ಡ್ ಮಾಡಿದ್ದಾರೆ. ಸೂರ್ಯನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಓಂ ಸೌಂಡನ್ನು. ಸೊ ಹಾಗಾಗಿ ಒಂದು ವಾಸ್ತುಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಾವು ಮಾಡಬೇಕಾಗಿರೋದು ಕೈಲಾಸ ಟೆಂಪಲ್ಲು. ಯಾಕೆ ಅಲ್ಲಿ ನ್ಯಾಚುರಲ್ಲಾಗಿ ಆ ಸೌಂಡ್ ಉತ್ಪತ್ತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು. ನೆಕ್ಸ್ಟ್ ಪಿರಮಿಡ್ಗೆ ಹೋಗಬೇಕು. ನೆಕ್ಸ್ಟು ಭಾರತದಲ್ಲಿರ್ತಕ್ಕಂಥ ಅನೇಕ ದೇವಾಲಯಗಳನ್ನು ನಾವು ವಾಸ್ತುತಜ್ಞರಿಂದ ಅದಕ್ಕೆ ರಿಪೋರ್ಟ್ಗಳನ್ನ ತೊಗೋಬೇಕು. ಇತ್ತೀಚೆಗೆ ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದೀವಿ. ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟಿಂದ ಇಂಪಾರ್ಟೆಂಟ್ ದೇವಾಲಯ ಹೇಗೆ ನಿಂತಿದೆ, ಅಲ್ಲಿರ್ತಕ್ಕಂಥ ಶಕ್ತಿ ಏನು. ಈಗ ನೋಡಿ, ನಾವು ಸೋಮೇಶ್ವರ ಮಾಡ್ತಾಯಿದ್ದೀವಿ ಹಲಸೂರಿನಲ್ಲಿ. 48 ಕಂಬಗಳಿದೆ ಅಲ್ಲಿ. ನೀವು ಯಾರಾದರೂ ಹೋದರೂ ನೋಡ್ಬೋದು. 48 ಕಂಬಗಳಿದೆ ಅಲ್ಲಿ. 48 ಕಂಬಗಳ ಬಗ್ಗೆ ಅಲ್ಲಿ ಯಾರೂ ಎಕ್ಸ್ಪ್ಲೇನ್ ಮಾಡೋರೇ ಇಲ್ಲ. ನಾವು ಹೋದ್ಮೇಲೆ ನೋಡಿದ್ವಿ, ಅಲ್ಲಿ ರಾಶಿ ಚಕ್ರಗಳೆಲ್ಲ ಒಂದೊಂದು ಕಂಬದಲ್ಲಿ ಒಂದೊಂದು ಮಾಡಿದ್ದಾರೆ. ರಾಶಿ ಚಕ್ರ ಇದೆ. ಸೊ ಹಾಗಾಗಿ 12 ರಾಶಿಗಳು, 27 ನಕ್ಷತ್ರಗಳು, 9 ಗ್ರಹಗಳನ್ನು ಕೂಡಿದ್ರೆ 48 ಬರುತ್ತೆ. ಈ 48 ಕಂಬಗಳು ಅಲ್ಲಿದೆ. ಸೊ ಹಾಗಾಗಿ ಪ್ರತಿಯೊಂದು ಸೂಕ್ಷ್ಮವಾದಂಥ ರಹಸ್ಯಗಳನ್ನು ನಮ್ಮ ಋಷಿಮುನಿಯವರು ಅಲ್ಲೆಲ್ಲ ಇಟ್ಟಿದ್ದಾರೆ. ಆದ್ದರಿಂದ ನಾವು ಪ್ರತಿ ಸಿವಿಲ್ ಇಂಜಿನಿಯರಿಂಗು, ಆರ್ಕಿಟೆಕ್ಟು ಇದೆಲ್ಲನೂ ಕೂಡ ನಾವು ಈ ವಾಸ್ತುಶಾಸ್ತ್ರವನ್ನು ತೆಗೆದುಕೊಂಡು ಹೋಗಬೇಕು, ಅಲಾಂಗ್ ವಿತ್ ಪಂಚಾಂಗ ಆ್ಯಂಡ್ ಗ್ರಹಗತಿಗಳು. ಶಾಸ್ತ್ರದಲ್ಲಿರ್ತಕ್ಕಂಥ ವೈಜ್ಞಾನಿಕ ಅಂಶಗಳನ್ನು ಹೊರಗಡೆ ತರಬೇಕು. ಇಟ್ ಈಸ್ ಅ ಸಬ್ಜೆಕ್ಟ್ ಆಫ್ ಎನರ್ಜಿ. 10,000 ವರ್ಷಗಳ ಹಿಂದೆ ನಮ್ಮಲ್ಲಿ ಒಂದು ಪುಸ್ತಕ ಇದೆ, ವಾಸ್ತುಶಾಸ್ತ್ರದ ಸೂಕ್ಷ್ಮ ರಹಸ್ಯಗಳು ಅಂತೇಳಿ. E=mc². E=mc² ಮಾಡಿಬಿಟ್ಟು ಅವರು ನೋಬೆಲ್ ಪ್ರೈಸ್ ತೊಗೊಂಡ್ಬಿಟ್ರು. E=ಎನರ್ಜಿ, M=ಮ್ಯಾಟರ್, C=ಕಾಸ್ಮಿಕ್ ಸ್ಕ್ವೇರ್. ಆಕಾಶದಿಂದ ಬರ್ತಕ್ಕಂಥ ಕಿರಣಗಳು ಮೊದಲು ರೌಂಡ್ ಆಗುತ್ತೆ, ನೆಕ್ಸ್ಟ್ ಬರ್ತಾ ಅದು ಸ್ಕ್ವೇರ್ ಆಗುತ್ತೆ ಭೂಮಿಗೆ ಬರುವಾಗ. ಸೊ ಇದೆಲ್ಲ E=mc² ನಮ್ಮಲ್ಲಿದ್ದಂತಹ ಸೂತ್ರ. ಅದು ನಮ್ಮ ವಾಸ್ತುಶಾಸ್ತ್ರದಲ್ಲಿ ಇದ್ದಂತಹ ಸೂತ್ರವನ್ನು ಅಭಿವೃದ್ಧಿಪಡಿಸಿ ಸಂಶೋಧನೆ ಮಾಡಿದ ಮೇಲೆ ನೋಬೆಲ್ ಪ್ರೈಸ್ ಯಾರಿಗೋಯ್ತು ಅಲ್ವೇ? ಸೊ ಐನ್ಸ್ಟೀನ್ಗೆ ಗೊತ್ತಾಯಿತು. ಸೊ ಹಾಗಾಗಬಾರ್ದು. ನಮ್ಮ ಶಾಸ್ತ್ರದಲ್ಲಿ ಎಷ್ಟು ವಿಚಾರಗಳಿದೆ, ಎಷ್ಟು ಸೂಕ್ಷ್ಮ ರಹಸ್ಯಗಳಿದೆ, ಅದನ್ನು ನಾವು ಪ್ರಚಲಿತಪಡಿಸ್ಬೇಕಾದ್ರೆ ವಾಸ್ತುವಿಜ್ಞಾನ ಬಹಳ ಮುಖ್ಯ. ನಾವೊಂದು ಮನೆಗೆ ಒಳಗಡೆ, ಈಗ ನಾವು ಬೆಂಗಳೂರು ವಾಸ್ತು ಮಾಡಿದ್ದೀವಿ, ನಿಮಗೆಲ್ಲ ಗೊತ್ತಿದೆ. ಬೆಂಗಳೂರಿನಲ್ಲಿ ಯಾವ ರೀತಿ ಕೆಂಪೇಗೌಡರು ಕಾಲದಲ್ಲಿ ವಾಸ್ತುವಿಜ್ಞಾನವನ್ನು ಅಳವಡಿಸಿದ್ರು, ಬೆಂಗಳೂರು ಇಷ್ಟು ಬೆಳೆಯೋದಕ್ಕೆ ಕಾರಣಗಳೇನು ಅಂತ. ನಾವು ಈಗ ಇಲ್ಲಿ ನಿಂತಿರೋ ಜಾಗ ಬೆಂಗಳೂರಿಗೆ ದಕ್ಷಿಣ ಭಾಗ. ಹಿಂದ್ಗಡೆ ಹೋದರೆ ನಾವು ಇಲ್ಲಿ ಕೆಂಪೇಗೌಡರದ ಕೋಟೆ ಹೈಸ್ಕೂಲ್ ಇದೆ, ಇಲ್ಲಿ ಹಿಂದ್ಗಡೆ ಹೋದರೆ. ಅಲ್ಲಿಂದ ಮುಂದೆ ಹೋದರೆ ಲಾಲ್ಬಾಗಲ್ಲಿ ಒಂದು ದೊಡ್ಡ ಬಂಡೆ ಇದೆ. ಆ ದೊಡ್ಡ ಬಂಡೆ ಎಷ್ಟೋ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿದ್ದಾರೆ, ಎಷ್ಟೋ ಯುಗಾಂತರದ ಬಂಡೆ ಅಂತೇಳಿ. ಅಲ್ಲಿ ಕೆಳಗಡೆ ಸಿದ್ದಾಪುರ ಅಂತ ಒಂದು ಊರಿದೆ, ನಿಮಗೆಲ್ಲ ಇವತ್ತು ಇಲ್ಲಿ ಅದು ಚಿಕ್ಕದಾಗಿ ಊರಿದೆ. ಅಲ್ಲಿ ಆ ಮಳೆ ನೀರು ಆ ಬಂಡೆ ಮೇಲೆ ಬಿದ್ದು ಆ ನೀರನ್ನು ಅವರು ಸಿದ್ಧ ಔಷಧಿಗಳು ಮಾಡ್ತಾಯಿದ್ರು. ಅದರಿಂದ ಪರಿಪೂರ್ಣವಾದಂಥ ಆರೋಗ್ಯ ಅಲ್ಲಿ ಸಿಗ್ತಾಯಿತ್ತು ಅಂತೇಳಿ. ಸೊ ಹಾಗಾಗಿ ನಾವು ಎಲ್ಲಿದ್ದೀವಿ? ಯಾಕೆ ನಮ್ಮಲ್ಲಿ ಅದನ್ನೆಲ್ಲ ಸಂಶೋಧನೆ ಮಾಡಿ ಅದನ್ನು ಹೊರಗಡೆ ತರಬಾರ್ದು? ಎಲ್ಲ ದಕ್ಷಿಣ ಭಾಗದಲ್ಲಿ ಎಲ್ಲ ಹಾಸ್ಪಿಟಲ್ ಆಗಲಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇರ್ತಕ್ಕಂಥದ್ದೇ ಕೆಂಪೇಗೌಡರ ದಕ್ಷಿಣ ಭಾಗಕ್ಕೆ. ಕೋಟೆಗೆ ಹೋದರೆ ದಕ್ಷಿಣ ಭಾಗಕ್ಕಿದೆ. ಆಲ್ ಮೆಡಿಕಲ್, ದೊಡ್ಡ ದೊಡ್ಡ ಮೆಡಿಕಲ್, ಜಯದೇವ ಎಲ್ಲರೂ ಇರ್ತಕ್ಕಂಥದ್ದೇ ದಕ್ಷಿಣ. ಅಂದರೆ ವಾಸ್ತುಶಾಸ್ತ್ರದಲ್ಲಿ ಏನು ಹೇಳುತ್ತೆ? ದಕ್ಷಿಣವನ್ನು ಚೆನ್ನಾಗಿ ಕಾಪಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ದಕ್ಷಿಣದ ಪ್ರಯಾರಿಟಿ ಕೊಡ್ತೀವಿ ನಾವು, ಗೊತ್ತಾಯ್ತಲ್ಲ. ಈಗ ಗ್ರಹಗಳ ಬಗ್ಗೆ ಮೊನ್ನೆ ಯಾರೋ ಕೇಳಿದ್ರು, ನೀವೆಲ್ಲ ಮಾಡ್ತಾಯಿದ್ದೀರಾ
ಗ್ರಹಗಳ ಬಗ್ಗೆ ಇವತ್ತು ಲೈವ್ ಹೇಳಿ, ಲೈವ್ ಏನು ಹೇಳ್ತೀರಾ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಏನು ಗ್ರಹಗಳ ಬಗ್ಗೆ ಲೈವ್ ಹೇಳಬೇಕು ಹೇಳಿ ಅಂತ. ಈಗ ಗ್ರಹಗಳು ಶುಕ್ರ ವಕ್ರಿ, ಶುಕ್ರನ ಜೊತೆ ರಾಹು ಇದ್ದಾನೆ, ರಾಹು ಜೊತೆ ಶನಿ ಮೂವ್ ಆಗಿದೆ. ಇವ್ರು 3 ಜನ ಸೇರಿದ್ರಿಂದ ನಟಿ ಸಿಗಾಕೊಂಡ್ಳು, ಚಿನ್ನದ ಗಟ್ಟಿಗಳನ್ನು. ನಟಿಯರಿಗೆ ಪ್ರಾಬ್ಲಮ್ ಅದು. ಇವತ್ತು ಒಂದು ಡಿಸ್ಕಷನ್ ನಡೀತಾ ಇದೆ ವಿಧಾನಸೌಧದಲ್ಲಿ, ನೀವೆಲ್ಲ ನೋಡಿದ್ದೀರಾ, ಕೇಳಿದ್ದೀರಾ. ಒಂದು ಪೆನ್ ಡ್ರೈವ್ ಬಗ್ಗೆ ನಡೀತಾ ಇದೆ. ಸೊ ಇವೆಲ್ಲ ಯಾಕೆ ನಡೀತವೆ ಅಂದರೆ ಅಲ್ಲಿ ಏನು ಗ್ರಹಗಳು ನಡೀತವೋ ಆ ಪ್ರಕಾರ ಈ ಡಿಸ್ಕಷನ್ ಆಗುತ್ತೆ. ನಾವು ಲೈವಾಗಿ ಹೇಳ್ಬೋದು ಇಲ್ಲಿ ಏನು ನಡೆಯುತ್ತೆ, ಯಾಕೆ ನಡೆಯುತ್ತೆ, ಇವಾಗಲೇ ಅದನ್ನು ಏಕೆ ಅಂತಕ್ಕಂಥದ್ದು. ಸೊ ಹಾಗಾಗಿ ವಾಸ್ತುಶಾಸ್ತ್ರ ಆಗಲಿ, ಜ್ಯೋತಿಷಾಸ್ತ್ರ ಆಗಲಿ, ಗ್ರಹಗತಿಗಳ ವಿಚಾರದಲ್ಲಾಗಲಿ, ಇದನ್ನೆಲ್ಲ ನಾವು ಎಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ಜನಸಾಮಾನ್ಯರ ಬಳಿ ತೊಗೊಂಡೋಗಿ, ಅದೇ ಮೂಲ ಉದ್ದೇಶ ಇಲ್ಲಿ. ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೂ ಉಂಟು. ಪ್ರತಿ ಮಹಿಳೆ ಪಂಚಾಂಗವನ್ನು ತೆಗೆದುಕೊಂಡು ಅವಳ ತಾರಾಬಲ, ಮೇಡಮ್ ಅವರು ಇಲ್ಲೇ ಇದ್ದಾರೆ ಆಯುರ್ವೇದಿಕ್, ನಾನು ಅದು ಕೇಳಿದ್ದೆ ಮೆಡಿಕಲ್ ಕೊಡಿ ಅಂತ. ಮೆಡಿಕಲಲ್ಲಿ ಸೂಕ್ಷ್ಮವಾದ ರಹಸ್ಯಗಳಿದೆ. ಮುಂಚೆ ಆಯುರ್ವೇದ ಆ್ಯಂಡ್ ಜ್ಯೋತಿಷ ಒಂದೇ ನಾಣ್ಯದ 2 ಮುಖ. ಯಾವ ಟೈಮ್ನಲ್ಲಿ ಔಷಧಿ ತೊಗೊಂಡ್ರೆ ಕಾಯಿಲೆ ಬೇಗ ವಾಸಿಯಾಗತ್ತೆ ಅದು ಹೇಳೋದೇ ಜ್ಯೋತಿಷಾಸ್ತ್ರ, ಹೋರಾಶಾಸ್ತ್ರ. ನಮಗೆ ಕೊಟ್ಟಿದ್ರೆ ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಎಕ್ಸ್ಪೆರಿಮೆಂಟು ಅನೇಕ ಅನಾರೋಗ್ಯ ವಸ್ತುಗಳ ಮೇಲೆ ಮಾಡಿ ಪರಿಹಾರಗಳನ್ನು ಕೊಟ್ಟಿದ್ದೀವಿ. ಅಮೆರಿಕಾದಲ್ಲಿ ನಿಮಗೆ ಹೇಳಬೇಕು ಅಂದರೆ ಚರ್ಮ ರೋಗದಿಂದ ಬಳಲ್ತಾ ಇದ್ದಕ್ಕಂಥ ಒಂದು 15 ವರ್ಷದ ಮಗು, ಒಬ್ಬ ವಿದ್ಯಾರ್ಥಿ, ಅವ್ರ ಪೇರೆಂಟ್ಸ್ ಬಂದಿದ್ದರು. ಆಗ ಅವ್ರು ಕೇಳಿದ್ರು, ಸರ್ ಇಲ್ಲೆಲ್ಲೋ ದೇವಸ್ಥಾನ ಇದೆ ಅಂತಲ್ಲ, ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ. ನಾವು ಯಾವಾಗಲೂ ಚರ್ಮ ರೋಗ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಕೊಡ್ತಾ ಇರ್ತೀವಿ, ಅಲ್ಲಿ ಕೊಟ್ವಿ, ಹೋದರು, ಮಾಡಿಕೊಂಡ್ರು, ಹೋದರು. ಯು ಆರ್ ನಾಟ್ ಬಿಲಿಂಗ್, ವಿತಿನ್ 3 ಮಂತ್ಸ್ ಕಂಪ್ಲೀಟ್ ವಾಸಿ ಆಗೋಯ್ತು. ಆ ಹುಡುಗನ ಬೇರೆ ಕೂರಿಸ್ತಾಯಿದ್ರು ಕಾಲೇಜುಗಳಲ್ಲಿ. ಅಮೇರಿಕಾದಲ್ಲಿ ಅನಾರೋಗ್ಯ ಬೇರೆ ಥರ ಕೂರಿಸ್ಬಿಡ್ತಾರೆ, ಮಾನಸಿಕ ನೋವುದು. ಹಾಗಾದ ಮೇಲೆ ಕೊಟ್ಟಾಗ ಕಾಯಿಲೆ ವಾಸಿ ಆಗೋಯ್ತು. ಆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಡಾಕ್ಟ್ರು ಕೇಳಿದ್ದಾರೆ, ಇಂಡಿಯಾದಲ್ಲಿ ಇಂಥ ಎಕ್ಸ್ಪರ್ಟ್ ಡಾಕ್ಟ್ರು ಯಾರು, ಇದನ್ನು ಕ್ಯೂರ್ ಮಾಡಿದವ್ರು ಯಾರು? ಅವ್ರು ಫೋನ್ ಮಾಡಿದ್ರು, ಸರ್ ಡಾಕ್ಟ್ರ್ ಹೆಸರು ಕೇಳ್ತಾ ಇದ್ದಾರೆ, ಡಾಕ್ಟರ್ ಸುಬ್ರಹ್ಮಣ್ಯ ಅಂತ ಹೇಳ್ಬೇಡಿ. ಹೀಗಾಗತ್ತೆ. ಎಂಥ ವಿಚಾರಗಳು ನಮ್ಮ ದೇಶದಲ್ಲಿದೆ, ಎಂತೆಂಥ ರಹಸ್ಯಗಳು ನಮ್ಮಲ್ಲಿದೆ. ಹಾಗಾದರೆ ಇಡೀ ಜ್ಯೋತಿಷ್ಯರು ಮೊದಲು ಕಂಡಿದ್ದು ದೇವರನ್ನು ನಾವು ಎಲ್ಲೋ ಪರಿಹಾರ ಕೊಡ್ತೀವಿ, ಅದು ಕ್ಯೂರ್ ಆದ ತಕ್ಷಣ, ಎಲ್ಲೋ ವಾಸ್ತುವನ್ನು ಸರಿ ಮಾಡ್ತೀವಿ, ಅದು ಸರಿಯಾದ ತಕ್ಷಣ ನಮ್ಮ ಕಣಪ್ಪ ಭಗವಂತ ಮಾಡ್ದ. ಆದರೆ ಮೊದಲು ಭಗವಂತನನ್ನು ನೋಡಿದ್ಯಾರು? ನಾವು ಕೊಟ್ವಿ, ಅವ್ರಿಗೆ ಕ್ಯೂರ್ ಆಯಿತು. ಹಾಗಾಗಿ ಇವತ್ತು ಜ್ಯೋತಿಷರ ಒಂದು ಸವಾಲೇನಿದೆ, ಜವಾಬ್ದಾರಿ ಏನಿದೆ, ವಾಸ್ತುತಜ್ಞರ ಜವಾಬ್ದಾರಿ ಏನಿದೆ. ವಾಸ್ತುನಲ್ಲಿ ಮೋಸ ಹೋಗ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅದನ್ನೆಲ್ಲ ಸರಿಪಡಿಸ್ಬೇಕು, ಅವ್ರನ್ನೆಲ್ಲ ಕರೆಸ್ಬೇಕು. ನೋಡಿ, ಈಗ ಮೊನ್ನೆ ಒಬ್ರು ಯಾರೋ ಫೋನ್ ಮಾಡಿದ್ರು, ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟ ಮೇಲೆ, ಯಾರೋ ಮನೆ ಕಟ್ತಾ ಇದ್ದಾರೆ ಅಂತ. ಸರ್ ನಾವು ದಂಪತಿಗಳ ಸಮೇತ ನಿಮ್ಮ ಕ್ಲಾಸಿಗೆ ಬರ್ತೀವಿ, 3 ತಿಂಗಳಲ್ಲಿ ನಮಗೆ ರೆಡಿ ಮಾಡಿಕೊಡಿ, ನಾವು ಆಮೇಲೆ ಮನೆ ತೊಗೊಳ್ತೀವಿ, ಮನೆ ಕಟ್ಟಕ್ಕೆ ಹೋಗ್ತೀವಿ. ನೋಡಿ ಎಂಥ ವಿಚಾರ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯಬೇಕು. ವಾಸ್ತವವಾಗಿ ಅದು 24 ಅವರ್ಸಲ್ಲಿ ಅವ್ರನ್ನ ಬೇಸಿಕ್ ನಾಲೆಡ್ಜ್ ಕೊಟ್ಬಿಡ್ತೀವಿ. ಎನರ್ಜಿ ಸಬ್ಜೆಕ್ಟು ಕೊಟ್ಟಾಗ ಅವರೆಲ್ಲ ಭಾಳ ಸಂತೋಷ. ಒಂದು ಮನೆ ಸುಖ ಶಾಂತಿಯಿಂದ ಇದ್ದರೆ ಇಡೀ ಸಮಾಜ, ಆ ಗ್ರಾಮ, ನಗರ ವಾಸ್ತು, ಗ್ರಾಮ ವಾಸ್ತು, ದೇಶ ವಾಸ್ತು, ಎಷ್ಟು ವಿಚಾರಗಳಿದೆ ವಾಸ್ತುನಲ್ಲಿ. ಹಾಗಾಗಿ ನಾವೇನು ಮಾಡಬೇಕು, ಇವತ್ತಿಂದ ನಮ್ಮ ಜವಾಬ್ದಾರಿ ಇದೆ ಅಷ್ಟೇ. ಒಂದು ವಿದ್ಯಾರ್ಥಿ, ಒಂದು ಸಂಸ್ಥೆ, ಜೋಶಿಯವರು ಇಲ್ಲೇ ಇದ್ದಾರೆ. ಜೋಶಿಯವರು ಬೆಳಗಾಂನಲ್ಲಿ ಅವರು VTCಯಲ್ಲಿ ಮಾತಾಡ್ತಾಯಿದ್ರು, ಜ್ಯೋತಿಷ ವಾಸ್ತುನ ಇಂಟ್ರೊಡ್ಯೂಸ್ ಮಾಡ್ತೀವಿ, ತಗೊಂಡು ಬನ್ನಿ ಅಂತ. ಅಲ್ಲ, ಅವ್ರಿಗೆಲ್ಲ ಅಲ್ಲಿ ನಡೀತಾ ಇದೆ. ಬೆಳಗಾಮಲ್ಲಿ ನಾವು ಬೆಂಗಳೂರು ವಾಸ್ತು ಮಾಡಿದ್ದೀವಿ, ಮೈಸೂರು ವಾಸ್ತು ಮಾಡ್ತಾಯಿದ್ದೀವಿ, ದಾವಣಗೆರೆಯಲ್ಲಿ ಮಾಡ್ತಾಯಿದ್ದೀವಿ, ಹುಬ್ಳಿ ನಗರ, ಧಾರವಾಡ ವಾಸ್ತು, ಬೆಳಗಾಂ ಅವರು ಕೊಟ್ಟಿದ್ದೀವಿ. ಸೊ ಈ 5 ನಗರಗಳನ್ನು ವಾಸ್ತು ಯಾವ ರೀತಿ ಇದೆ, ಯಾತಕ್ಕೆ ಬೆಳೀತು, ಹೆಂಗೆ ಬೆಳೀತು, ಅದರಲ್ಲೂ ಬೆಂಗಳೂರು ಯಾಕೆ ಬೆಳೀತಾ ಇದೆ. ಇವತ್ತು ನಾವು ಒಂದು ಗ್ರೇಟರ್ ಬೆಂಗಳೂರನ್ನ 7 ಭಾಗ ಮಾಡ್ತಾಯಿದ್ದಾರೆ, ನಿಮಗೆಲ್ಲ ಗೊತ್ತಿರಬೇಕು. ಶಿವಣ್ಣ ಅವರು ಅದರ ಬಗ್ಗೆ ಕಾಳಜಿ ವಹಿಸಬೇಕು. ಈ 7 ಭಾಗವನ್ನು ವಾಸ್ತು ಪ್ರಕಾರ ಡಿವೈಡ್ ಮಾಡಿದರೆ 7 ಪುರಸಭೆಗಳು ಬೆಳೀತವೆ. ಇವತ್ತು ಉದಾಹರಣೆ ನಿಮ್ಗೆ ಹೇಳ್ತೀನಿ, ಮಹದೇವಪುರ ಇದು ಹೈಯೆಸ್ಟು ರೆವಿನ್ಯೂ ಕಲೆಕ್ಷನ್ ಇನ್ ಬ್ಯಾಂಗ್ಳೂರು. ಮಹದೇವಪುರ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತಕ್ಕಂಥದ್ದು ಮಹದೇವಪುರ. ನಾವೊಂದು ಅಧ್ಯಯನ ಮಾಡಿದ್ವಿ, ಮಹದೇವಪುರದಲ್ಲಿ ಯಾಕೆ ದುಡ್ಡು ಜಾಸ್ತಿ ಬರ್ತಾಯಿದೆ ಅಂತ. ಸೊ ಅದು ಬೆಂಗಳೂರಿನ ಎತ್ತರ ಭಾಗದಿಂದ ಪೂರ್ವಕ್ಕೆ ಹರಿಯುತ್ತೆ.